ಮಗ ಅಪ್ರೋಹಿತ ಓಡಾಕ್ಬಿಟ್ಟಾನ ಕರ್ಕೊಂಬರ ಅಕ್ಕ ಪ್ರಿಯಲ್ ಏನು ಇದ್ದೀನಿ ಅವತಾರ ಇವತ್ತು ತುಂಬಾ ಒಳ್ಳೆ ದಿವಸ ಅಂತೆ ಪ್ರಿಯನ್ ಹುಟ್ಟಪ್ಪ ಬೇರೆ ಇವತ್ತು ಮದುವೆ ಮಾಡ್ಕೊಂಡ್ರೆ ಇಬ್ರಿಗೂ ಒಳ್ಳೆ ಅದೃಷ್ಟ ಹೇಗಿದ್ರೆ ಮದುವೆ ಗಂಡು ಮತ್ತೆ ನಿನ್ನೆ ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಏನ್ ನೆನ್ನೆಗೆ ನಾಳೆ ನಾಳೆಗೆ ಪ್ರಿಯಾ ನನ್ನೋಳೆ ಹಿಂದೆ ಏತಕ್ಕೆ ಯಾಕೆ ಹೀಗ್ ವಿಚಿತ್ರವಾಗಿ ಆಡ್ತಾ ಇದೀಯಾ ಅಕ್ಕ ನಿನ್ ಗಂಡ ಬಿಟ್ಟು ಹೋಗಿರೋ ಆಸ್ತಿನು ನೀನ್ ಬಿಟ್ಟು ಹೋಗ್ತಿರೋ ಮುದ್ದಾದ ಹೆಣ್ಮಗಳನು ಯಾವನೋ ಬೀದಿಲಿ ಹೋಗೋ ಪೂಜಾರಿ ಕೊಡೋದಕ್ಕೆ ನನಗೇನ್ ಹುಚ್ಚ ಅಯ್ಯೋ ಪಾಪಿ ಯಾರ್ಗೆ ನಮ್ಮಿಬ್ಬರಿಗೂ ನೀನ್ ಸುಮ್ನೆ ಆಶೀರ್ವಾದ ಮಾಡ್ಬೇಕಷ್ಟೇ ಪ್ರಿಯಲ್ಲಿ ಶರಣ್ ನೀನ್ ಅರ್ಜೆಂಟ್ ಆಗಿ ಮನೆಗ್ ಬಾ ಯಾಕೆ ನಿಮ್ಮಪ್ಪ ಹಾರ್ಟ್ ಅಟ್ಯಾಕ್ ಅಲ್ಲಿ ತೀರ್ಕೊ ಈಶ್ವರ ನಾನೇನ್ ಮಾಡ್ಲಿ ಬೇಗ ಬಾ ಆಗ್ಲೇ ರನ್ನಿಂಗಾ ನಾಗ ಅಷ್ಟೇ ದಾರ ಕಟ್ಬಿಟ್ಟ ನೋಡ ಇಲ್ಲಣ್ಣ ನಾನು ಈ ಗೆಟಪ್ ಅಲ್ಲಿ ನಿನ್ ಮದ್ವೆ ಆಗೋಣ ಅಂತ ಬಂದ್ರೆ ಈ ನನ್ ಮಗನ್ ಜೊತೆ ಆಗ್ಲೇ ಎಸ್ಕೇಪ್ ಆಗ್ತಿದ್ಯಾ ಅಲ್ಲ ಕಂಡ್ರು ಈ ಪ್ರೇಮಿಗಳಿಗೆ ಏನಾದ್ರು ಹಾಟ್ ಮೊಬೈಲ್ ಕನೆಕ್ಷನ್ ಏನಾದ್ರು ಇರುತ್ತಾ ನಿನ್ನೆ ರಾತ್ರಿ ಎಲ್ಲ ಅಷ್ಟೊಂದು ತೀಡಿದೀನಿ ಬೆಳಗ್ಗೆ ಇವಳ ಕರ್ಸ್ಕೊಂಡ್ಬಿಟ್ಟವನೆ ಲೇ ಪೂಜಾರಿ ನಿನಗ್ ಸಿಕ್ಕಾಪಟ್ಟೆ ಮೀಟರ್ ಕಣ ನೋಡಿ ನೆನ್ನೆ ನೀವು ಇವ್ರು ಕೊಟ್ಟಿರೋ ಟಾರ್ಚರ್ ಇಂದ ಇವ್ರ ಅಪ್ಪಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಇವನ್ ತಂಗಿ ನೇಣು ಹಾಕೊಂಡ್ ಸತ್ತು ಹೋಗಿದ್ದಾಳೆ ಹೋಗ್ಬೇಕು ಪ್ಲೀಸ್ ಮನೆಗೆ ಹೋಗ್ಬೇಕು ಪ್ಲೀಸ್ ಇವನ್ನ ಬಿಟ್ಬಿಡಿ ಇವಳ ಯಾವಳಮ್ಮ ಜಿಂಚಕ ಕತೆ ಹೇಳ್ತಾವಳೆ ಅಣ್ಣ ಇವ್ರಿಬ್ರು ಮದುವೆಗೆ ಇವಳು ಸಾಕ್ಷಿ ಹೇಳೋಳಿರ್ಬೇಕು ಓಹೋ ಏನ್ ಮಗ ಒಟ್ಟೊಟ್ಟಿಗೆ ಇಬ್ಬಿಬ್ಬರನ್ನೇ ತಕೊಂಡೋಗೋ ಸ್ಕೆಚ್ಚ ಬಲ್ಲನ್ ಮಗ ಇವನು ನೋಡಿ ನೀವೇನು ಹೇಳ್ತಾ ಇದ್ದೀರ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ ಅಲ್ಲ ಮನೇಲಿ ಸಾವಾಗಿದೆ ನನ್ನ ತಂಗಿ ಮುಖ ನೋಡಕ್ ಹೋಗ್ಬೇಕು ದಯವಿಟ್ಟು ನನ್ನ ದಾರಿಗೆ ಅಡ್ಡ ಬರ್ಬೇಡಿ ಓದೋರು ಹೋದ್ರು ಈಗ ಬದುಕಿರೋರ್ ಬಗ್ಗೆ ತೀರ್ಮಾನ ಆಗ್ಬೇಕು ಮಾವ ನೀನ್ ಈ ತರ ಎರಡ್ ತಲೆ ನಾಗರಹಾವು ಅಂತ ನನ್ಗೆ ಗೊತ್ತಿರ್ಲಿಲ್ಲ ಗೊತ್ತಾದ್ರ ರಾತ್ರಿ ನಿಮ್ ಜೊತೆ ಓಡಕ್ ಬಿಡ್ತಿದ್ದ ಇದೆಲ್ಲ ನಿಮ್ಗೆ ಗೊತ್ತಾಗೋದಿಲ್ಲ ಬಾರಲೆ ನಿನ್ಗೇನಿಲ್ ಕೆಲ್ಸ ಅದ್ಯಾರೋ ಸತ್ತೋಗಿದಾರ ಅಂತ ಹೇಳ್ತಲ್ಲ ಅವ್ರು ಚಟ್ಟ ರೆಡಿ ಮಾಡ್ಕೊಳಕ್ ಹೇಳೋದು ಜೊತೆಗೆ ಈ ಪೂಜಾರಿಗೂ ರೆಡಿ ಮಾಡ್ಕೊಳಕ್ ಹೇಳು ಹೋಗೆ ಹೋಗೆ ನೀನ್ ಡವ್ ಹೊಡಿಯೋದಕ್ಕೆ ಇವಳೇ ಬೇಕಾಗಿತ್ತಾ ನನಗೆ ಯಾವ ಹುಡುಗಿನೂ ಬೇಕಾಗಿಲ್ಲ ನಮ್ಮನೇಲಿ ಸಾವಾಗಿದೆ ನನ್ನ ತಂಗಿ ಮುಖ ನೋಡ್ಬೇಕು ದಯವಿಟ್ಟು ನನ್ನ ಬಿಟ್ಬಿಡಿ ವಾಪಸ್ ಬರ್ತೀನಿ ನನ್ನ ಬೇಕಾದ್ರೆ ಕೊಲೆ ಮಾಡಿ ನಾನು ಹೋಗ್ಲೇಬೇಕು ನನ್ನ ಮಗನೇ ನೀನ್ ಇರೋದ್ರಿಂದಾನೇ ಅಲ್ವಾ ನಾನು ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇರೋದು ನಿನ್ನ ಎತ್ಬಿಟ್ರೆ ನಾನು ಪ್ರಿಯಾ ಡಾರ್ಲಿಂಗು ಆರಾಮಾಗಿರ್ಬೋದು ನಿನ್ನ ನಮಸ್ಕಾರ ಸರ್ ಏನಾದ್ರು ಬಾಯ್ಬಿಟ್ಟೇನ್ರಿ ಅವನು? ಇಲ್ಲ ಸರ್ ಎಷ್ಟು ಹೊಡೆದ್ರು ದೇವಸ್ಥಾನ ಪೂಜಾರಿ ಅಂತ ಸರ್. ಹೌದಾ? ಬೆಳಿಗ್ಗೆ ದೇವಸ್ಥಾನದಲ್ಲಿ ಗಂಟೆ ಹಿಡಿಯೋದು, ರಾತ್ರಿ ಹೊತ್ತು ಲಾಂಗ್ ಹಿಡಿಯೋದ? ಏನ್ ಅನ್ಯನ ಇವನು? ಲೇ ಪೂಜಾರಿ, ಲಿಂಗಕ್ಕೂ ರಕ್ತಾಭಿಷೇಕ ಮಾಡಿಸ್ಬಿಟ್ಟಿಯಲ್ಲೋ. ಬಗಳೋ, ಯಾರ ಕಡೆ ಅವ್ನು ಬಗಳೋ. ನನ್ನ ಪೇಷನ್ಸ್ ಟೆಸ್ಟ್ ಮಾಡ್ಬೇಡ. ಎನ್ಕೌಂಟರ್ ಮಾಡಿದ್ರೆ ಬಾಡಿ ಕೂಡ ಸಿಗ್ಬಾರ್ದು. ಆ ರೀತಿ ಮಾಡ್ಬಿಡ್ತು. ಕುಟ್ಟಿ ಕಡೆವನೇನೋ, ಡೈರೆಕ್ಟ್ ಕಡೆವನ, ಇಲ್ಲ ಬಾಂಬೆಯಿಂದ ಬಂದವನು. ಬಾಯ್ ಬಿಡೋ, ಹೇಳಲೇ. ಏ ಪೂಜಾರಿ, ನೀನೇನೋ ಟೀಕೋ ಬೆಚ್ಚಾಗ 3 ಜನ ಎತ್ಬಿಟ್ಟೆ. ಈಗ ಅವ್ರ ಮನೆ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತೇನೋ? ಒಬ್ಬನ ಮದುವೆಯಾಗಿ 20 ದಿನ ಕೂಡ ಆಗಿಲ್ಲ. ಇನ್ನೊಬ್ಬನಿಗೆ ಓದ್ ಬರತಾನೆ ಮಗುವಾಗಿದೆ.
ಈಗ 3 ಫ್ಯಾಮಿಲಿನ ಬೀದಿಗೆ ಬಂದು ನಿಂತಿದೆ. ಅವ್ರನ್ನ ನೀನ್ ಸಾಕ್ತೇನೋ? ಏನು ಅಂಗುರಾಯ್ತೀಯಾ? ಸರ್ ಏನಯ್ಯ? ಫೋನ್ ಬಂದಿದೆ ಸರ್. ಫೋನಾ? ಹೌದು ಸರ್. ಆಗ್ಲೇ ಫೋನಾ? ಇಂಥ ನನ್ನ ಮಕ್ಕಳನ್ನ ಎತ್ತಾಕೊಂಬಂದು ಎಂಕ್ವೈರಿ ಮಾಡಂಗಿಲ್ಲ. ಆಗ್ಲೇ ಫೋನ್. ಅದೇ ಯಾರಾದ್ರೂ ರೈತರನ್ನು ಕಾರ್ಮಿಕರನ್ನು ಕರ್ಕೊಂಬಂದ್ರೆ ಯಾವ ನನ್ನ ಮಕ್ಕಳು ಫೋನ್ ಮಾಡೋದಿಲ್ಲ. ಏ ಪೂಜಾರಿ, ಮುಂದೈತೆ ನಿನ್ಗೆ ಮಾರಿ ಹಬ್ಬ. ಬರ್ತೀನಿ. ಯಾರಿದ್ರಿ ಫೋನು? ರಾಜಕಾರಣಿಗಳದ, ಏರ್ ಆಫೀಸರ್ದ? ಅಲ್ಲ ಸರ್, ನಿಮ್ಮ ಮನೆಯಿಂದ. ಮನೆಯಿಂದನಾ? ಹೌದು ಸರ್. ಹಲೋ, ಹಾ ಹೇಳಮ್ಮ. ನೀನು ನಿನ್ ತಂಗಿ ಮದುವೆ ಮಾಡಬೇಕು. ಸಂಸಾರದ ಜವಾಬ್ದಾರಿ ನೀನು ಹೊರಬೇಕು. ಎಲ್ಲ ನಿನ್ ಹೆಗಲ್ ಮೇಲಿದೆ ಅಪ್ಪ. ತಮ್ಮಯ್ಯ ಸರ್, ಇವ್ರ ಕಡೆ ಯಾರು ಬಂದಿದ್ದಾರೇನ್ರಿ? ಯಾರೋ ಬಂದವ್ರೆ ಸರ್, ಹೊರಗಡೆ ಇದ್ದಾರೆ. ಅಲ್ಲೇ ಇರಕ್ಕೆ ಕೇಳಿ. ಸರಿ ಸರ್.